ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಇಂಧನ ಮಂತ್ರಿ ಪ್ರಥಮ ಬಾರಿಗೆ ಭೇಟಿ ನೀಡಿ ದಿವಂಗತ ಇಂದಿರಾ ಗಾಂಧಿ ಅವರ ಜನ್ಮದಿನ ಆಚರಣೆಯಲ್ಲಿ ಭಾಗಿಯಾಗಿದ್ದರು. ರಾಜ್ಯ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಇಂದಿರಾ ಗಾಂಧಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಬಳಿಕ ಮಾತನಾಡಿ, ದಿವಂಗತ ಇಂದಿರಾ ಗಾಂಧಿ ಅವರು ದೇಶಕ್ಕೆ ಅಪಾರ ಪ್ರಮಾಣದ ಕೊಡುಗೆ ನೀಡಿದ್ದಾರೆ. ಇದು ದೇಶದ ಜನರಿಗೆ ಗೊತ್ತಿದೆ ಎಂದು ನಾನು ಭಾವಿಸುತ್ತೇನೆ. ಕಾಂಗ್ರೆಸ್ ಎಲ್ಲ ಸಮುದಾಯದವರಿಗೆ ಸೇರಿರುವಂತಹ ಪಕ್ಷ. ಈ ಪಕ್ಷದಲ್ಲಿ ಯಾವುದೇ ಭೇದವಿಲ್ಲ. ಇಂದಿರಾ ಗಾಂಧಿ ಮಹಿಳೆಯಾಗಿ ದಕ್ಷ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಕಾರ್ಯವೈಖರಿ ಎಂದಿಗೂ ಮರೆಯುವಂತಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕರು ಸಿ ಪುಟ್ಟರಂಗಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿ ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, ಬಿಕೆ ರವಿಕುಮಾರ್, ಮಾದೇವು, ಚಿಕ್ಕಮಾದೇವು, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜತ್ತಿ ಉಮೇಶ್, ಸದಾಶಿವ, ಕಲಾವತಿ, ಚಿನ್ನಮ್ಮ, ಕಾವೇರಿ, ಶಿವಕುಮಾರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಎಲ್ಲ ಕಡೆ ಕಳಿಸಿ ಕರಿಯಪ್ಪ ಗೌಡ ಅವರನ್ನ ಹುಣಸೂರಲ್ಲಿ ಅವರು ಶಾಸಕರಾಗಿ ಮಾಡಿದರು. ಆ ನಂತರ ಪಕ್ಷದ ಒಂದು ಹೆಚ್ಚಿಗೆ ಬಂದ ಮೇಲೆ ಇಂದಿರಾ ಗಾಂಧಿಯವರು ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿ ಮತ್ತೆ ಹುಣಸೂರು ಕರಿಯಪ್ಪ ಗೌಡರು ರಾಜೀನಾಮೆ ಕೊಟ್ಟು ಆ ಕ್ಷೇತ್ರದ ಅವ್ರನ್ನ MLA ಮಾಡಿದ್ರು. ಅಂದ್ರೆ ಮುಖ್ಯಮಂತ್ರಿ ಆದ್ಮೇಲೆ ಅವ್ರ MLA ಬಹುಶಃ ಎಷ್ಟೋ ಜನರಿಗೆ ಗೊತ್ತಿರಕ್ಕಿಲ್ಲ. ಇಂದಿರಾ ಗಾಂಧಿಯವರೇ ದೇವರಾಜ ಅರಸರನ್ನ ಕೂರಿಸಿ ಎಲ್ಲ ಮಾಡಿ ದೇವರಾಜ ಅರಸರು ಅಷ್ಟೇ ಮುಖ್ಯಮಂತ್ರಿಯಾಗಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ರು. ಇಂದಿರಾ ಗಾಂಧಿಯವರ ಎಲ್ಲ ಕಾರ್ಯಕ್ರಮಗಳನ್ನ ಜಾರಿಗೊಳಿಸುವಂತ ಕೆಲಸವನ್ನು ದೇವರಾಜ ಅರಸರು ಮಾಡಿದ್ರು. ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ ಏನಾದ್ರು ಜಾತಿ ಪದ್ಧತಿ ಇಲ್ಲದಂಗೆ ಮಾಡಿದ್ರು ಇಂದಿರಾ ಗಾಂಧಿ. ಬಹುಶಃ ಅಲ್ಲಿಯ ತನಕ ಬರೀ ಕೆಲವು ಜಾತಿಯವರಿಗೆ ಮಾತ್ರ ಮುಖ್ಯಮಂತ್ರಿ ಪದವಿ ಬರ್ತಾ ಇತ್ತು. ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು ಅಂತ ಬಿಟ್ರೆ ದೇವರಾಜ ಮಾಡಿ ನಮ್ದು ಕಾಂಗ್ರೆಸ್ ಜಾತಿ. ನಮ್ಮ ಕಾಂಗ್ರೆಸ್ ಜಾತಿ ಏನು ಪ್ರತಿಯೊಬ್ಬ ಜಾತಿಯವರು ಇರೋದು ಕಾಂಗ್ರೆಸ್ ಪಕ್ಷದ. ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಕುರುಬರು ಇದ್ದಾರೆ, ಪರಿಶಿಷ್ಟ ಜಾತಿ ವರ್ಗದವರು ಇದ್ದಾರೆ, ಎಲ್ಲ ಹಿಂದುಳಿದ ವರ್ಗದವರು ಇದ್ದಾರೆ, ಅಲ್ಪಸಂಖ್ಯಾತರು ಸಮೇತ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿಯವರು ಇರೋದು. ಅದಕ್ಕೆ ನಾನು ಯಾವಾಗಲೂ ಇದು ಕಾಂಗ್ರೆಸ್ ಜಾತಿ, ನಮಗೆ ಕಾಂಗ್ರೆಸ್ ಜಾತಿ ಇದ್ದರೆ ಎಲ್ಲ ನಾವು ಅಣ್ಣ ತಮ್ಮಂದಿರಾಗಿದ್ದೀವಿ. ನನಗೂ ಸಮೇತ ಒಂದು ಅವಕಾಶ ಸಿಗುತ್ತೆ ಕಾಂಗ್ರೆಸ್ ಅಲ್ಲಿ ಬಂದಿದ್ದೆ. ಇಲ್ಲಾಂದ್ರೆ ಕೂಡ ನನಗೂ ಸಮೇತ ನಾನು ಕೊಡಗಿನಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದೀನಿ. ಬಟ್ ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ ಗೆದ್ದಿದ್ದೀನಿ. ನಾಯಕರು ಇಂದಿರಾ ಗಾಂಧಿ ಅವರಿದ್ದರು, ರಾಜೀವ್ ಗಾಂಧಿ ಅವರಿದ್ದರು, ಸಂಜಯ್ ಗಾಂಧಿ ಅವರ ಕಾಲದಲ್ಲಿ ನಾನು ಇಡೀ ಸ್ಟೇಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಬಿಟ್ರೆ, ನಾವು ಬಡವರೊಟ್ಟಿಗಳು ಯಾರು ಸಮಾಜದಲ್ಲಿ ಶೋಷಣೆಗೊಳಗಾಗಿಲ್ಲ ಅವರಿಗೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗಲಿಂದಲೇ ಎಲ್ಲ ಕಾರ್ಯಕ್ರಮಗಳು ಅದಕ್ಕೋಸ್ಕರ ಮಾಡಿದೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.